89ದ ಪುಣ್ಯಶರಣದ ಇವತ್ತು ಪ್ರಭಾ ನಂಜುಂಡಸ್ವಾಮಿ ಅವರು ಕೊಟ್ಟಂಥ ಆದೇಶ ನಮಗೆ ಇವತ್ತು ಈ ಮಟ್ಟಕ್ಕೆ ನಿಲ್ಲಬೇಕಂದ್ರೆ ಇದೇ ನಮ್ಮ ರೈತ ಸಂಘ ತಾಕತ್ತು. ಇದು ಇಲ್ಲ ನಿಲ್ಲೋದು ನಮ್ಮ ಕೈಲಿ ಆಯ್ತಿಲ್ಲ. ನಮ್ಮನ್ನು ಒಲ್ಲೆ ಹಾಕೊಂಡು ಬೇಕಾದ್ರೆ ನಮ್ಮೂರಲ್ಲಿ ನಾನು ಒಬ್ಬನೇ ಒಲ್ಲೆ ಹಾಕೊಂಡು ಸೂರಳ್ಳಿ ಮಾದಪ್ಪ ಅವರು ಅದರಿಂದ ಇವು ಒಲ್ಲೆ ಹಾಕಬೇಕಾದ್ರೆ ನಮ್ಮೂರಲ್ಲಿ ನನ್ನ ಹಂಗಿಸ್ತಾ ಇದ್ರು. ಏನಂತ ಇದೇನು ಮಾಡೋಕ್ಕದ್ದು ಅಂತ. ಇವತ್ತು ನಮ್ಮೂರಲ್ಲಿ ಸುಮಾರು ಕೆಲಸ ಮಾಡಿಸಿದ್ದೀನಿ, ನನ್ನಿಂದೆಲ್ಲ, ಇದರಿಂದ. ನನ್ನ ಕೈಲಿ ಏನೂ ಆಗಿಲ್ಲ, ಇದರಿಂದ ಆಗಿರೋದು, ಇದ್ರ ತಾಕತ್ತು. ಇವತ್ತು ಅಕ್ಕಿ ಕೊಡ್ಸಿದ್ದೀನಿ, ಊರಿಗೆ ಅಕ್ಕಿ ತಂದು ಹಾಕ್ಸಿದ್ದೀನಿ, ಬೋರ್ ಹಾಕ್ಸಿದ್ದೀನಿ, ಡ್ರೈನ್ಗಳು ಮಾಡಿಸಿದ್ದೀನಿ, ಸುಮಾರು ಇನ್ನೂ ಕೆಲಸಗಳಿದ್ದಾವೆ. ಗ್ರಾಮ ಪಂಚಾಯತಿ ನಂಬರ್ ಅಂತ ನಮ್ಮ ವಿದ್ಯಾಸಾಗರ್ ಅವ್ರು ಸರ್ ಹೇಳಿದ್ರಲ್ಲ, ಹಂಗೆ ಅವರು ಒಂದು ಕೆಲಸ ಮಾಡಿಲ್ಲ. ಇವತ್ತು ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾ ಅಂದರೆ ಇದು ಭಾಳ ಅದ್ದೂರಿಯಾಗಿ ಕೆಲಸ ಮಾಡ್ತಾರಲ್ಲ. ಅದರಿಂದ ನಾನು ಜಾಸ್ತಿ ಮಾತಾಡೋಲ್ಲ. ಇದೇ ವಸ್ತು ನನ್ನ ಮೈಕಲ್ಲಿ ಮಾತಾಡೋದು. ಈ ಮೈಕ್ ಹೋಗ್ಬಿಟ್ರೆ ಎಲ್ಲ 10,000 ಜನ ಇದ್ರು ಮಾತಾಡ್ತೀರಿ. ಅದ್ಯಾಕೆ ಮೈಕ್ ಬಂದರೆ ಮೈಕು ನಂಗೂ ಆಗೋದೇ ಇಲ್ಲ. ಅದೇನೋ ಭಾಳ ದೂರ ನಂಗೆ, ಅದೇನು ಕಾಯಿಲೆಗಳು ಐತಿ ಏನೋ ಗೊತ್ತಿಲ್ಲ. ಅದ್ರ ಹೋಗೋನಾಗದ. ಈ ಮೈಕ್ ಬರ್ತದ್ದು ಮಾತಾಡೋಕ್ಕೆ ಆಯ್ತು ಇಲ್ಲ. ಅದೇನು ಸಮಸ್ಯೆ ಒಂದೂ ಗೊತ್ತಿಲ್ಲ. ಎಲ್ಲ ನೋಡಿದ್ರೆ ಚೆನ್ನಾಗಿ ಮಾತಾಡ್ತೀರ, ಮೈಕ್ ಯಾಕೆ ಮಾತಾಡೋಕ್ಕಾಗಲ್ಲ ಅಂತ ಎಲ್ಲ ನಮ್ಮ ಕಾರ್ಯಕರ್ತರು ಕೇಳ್ತಾರ. ಅದೇನಪ್ಪ ನನಗೆ ಮೈಕ್ ಅಂತಂದ್ರೆ ಭಯ ಬಂದ್ಬಿಡುತ್ತೆ. ಇದೊಂದೇ ಸಮಸ್ಯೆ ನಂದು. ಅಲ್ಲ, ಇಷ್ಟು ಮಾತಾಡ್ತಿದ್ರು ನಾನು. ಸದ್ಯಕ್ಕೆ ನಮ್ಮ ವಿದ್ಯಾಸಾಗರ್ ಒಂದಾಡಿ ಇಷ್ಟು ಮಾತಾಡ್ತಿರೋದು 4 ಮಾತಾ. ಇಲ್ಲ, ಇನ್ನೂ ಮಾತಾಡೋಕ್ಕಾಗಿತ್ತಿಲ್ಲ, ಮಾತಾಡಿ ಅಂತ. ಇದೇನು ಮೈಕ್ ಬಂದ್ರೆ ಸಾಕು, ಯಾಕೋ ಒಂಥರ ಇದಾಗ್ಬಿಡುತ್ತೆ. ಆಯಿತು, ಹೇಳಿ ಮಾತಾಡೋದಕ್ಕೆ ನಂಗೆ ಅವಕಾಶ ಕೊಟ್ಟಕ್ಕೆ ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.